ದಲ್ದಲ್ ಚೇರ್ಮನ್ ಇದ್ದಾರೆ, ಬೇರೆಯವರೆಲ್ಲ MLCಗಳಾಗಿದ್ದಾರೆ. ಯಾಕೆ ಬಂತು? ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ. ನಿಮ್ಮಲ್ಲಿ ಎಷ್ಟೋ ಜನ ಇದನ್ನ ಡೈರೆಕ್ಟರ್ಗಳು ಮಾಡಿದೀವಿ, ಮುಂದಕ್ಕೂ ಮಾಡ್ತೀವಿ. ಗ್ಯಾರಂಟಿ ಸಮಿತಿ ಮಾಡಿದೀವಿ, ಸ್ಕೂಲ್ ಕಮಿಟಿ ಮಾಡಿದೀವಿ, ಹಾಸ್ಪಿಟಲ್ ಕಮಿಟಿ ಮಾಡಿದೀವಿ. ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತೆ. ಅದೇ ಬಿಜೆಪಿ ಪರಿಸ್ಥಿತಿ ಏನಾಗಿದೆ? ಮನೇಲಿ ಕೂತ್ಕೊಂಡು ಲೆಕ್ಕ ಹಾಕೊಂಡು ಕೂತವ್ರೆ, ನೋಡ್ಕೊಂಡು ಬೀಳ್ತದೆ 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 ಅಂತ ಕಾಯ್ಕೊಂಡು ಕೂತವ್ರೆ. 2028ಕ್ಕೆ ಮತ್ತೆ ಏನು ಈ ಕಾಂಗ್ರೆಸ್ ಇದೆಯಲ್ಲ, ಈ ರಾಷ್ಟ್ರ ಧ್ವಜದ ಬಣ್ಣ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದ್ದು, ಈ ದೇಶಕ್ಕೆ ಸಂವಿಧಾನ ತಂದುಕೊಟ್ಟದ್ದು, ಈ ದೇಶಕ್ಕೆ ರಾಷ್ಟ್ರ ಧ್ವಜ ತಂದುಕೊಟ್ಟದ್ದು ನಿಮ್ಮ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಬಡವರು ಜನ ನಿಂತಿದ್ದೇವೆ, ಅದಕ್ಕೆ ತಾವೆಲ್ಲ ಸಿದ್ಧತೆಯನ್ನು ತಾವು ಮಾಡ್ಕೊಂಡು ಇರಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಡ್ತೇನೆ. ಬಂಧುಗಳೇ, ಒಂದೇ ಒಂದು ನೀತಿ ಸಿದ್ಧಾಂತದ ಮೇಲೆ ನಾವೆಲ್ಲ ಬದುಕಬೇಕು. ಜಾತ್ಯತೀತ ತತ್ವದ ಮೇಲೆ ಇವತ್ತು ನಮ್ಮ ಬಡವರ ಬದುಕು ನಮ್ಮ ಮುಖ್ಯ. ರಾಜಕಾರಣ ಬರ್ತದೆ, ರಾಜಕಾರಣ ಹೋಗ್ತದೆ. ಈ ದೇಶದ ಉದ್ದಗಲಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ನಡೆದ್ರು, ನಿಮ್ಮ ಕ್ಷೇತ್ರದಲ್ಲೂ ನಡೆದ್ರು. ಈ ಕಡೆ ಚಾಮರಾಜ ಜಿಲ್ಲೆಯಿಂದ ಬಂದು ಕೊನೆಗೆ ನಿಮ್ಮ ಕ್ಷೇತ್ರದಿಂದ ಬೀಳ್ಕೊಡೆ ಕೊಟ್ಟರು. ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಸೋತಿದೀವಿ ಅಂತ? ಮೈಸೂರಲ್ಲಿ ಇರ್ಬೋದು, ಮಂಡ್ಯ ಇರ್ಬೋದು, ತುಮಕೂರಲ್ಲಿ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಬಳ್ಳಾರಿ ಇರ್ಬೋದು, ರಾಯಚೂರು, ನೀವೆಲ್ಲ ಲೈನ್ ಲೆಕ್ಕ ಹಾಕೊಳ್ಳಿ. ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ನಾವು ಸೋತಿದೀವ? ಇಡೀ ದೇಶದಲ್ಲಿ ಯಾವ್ದಾದ್ರು ನಾಯಕ ರೀತಿ ತ್ಯಾಗ ಮಾಡಿದ್ದಾರ? ಈ ದೇಶದಲ್ಲಿ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಸ್ಥಾನ, ಅಬ್ದುಲ್ ಕಲಾಂ ಈ ದೇಶದ ಅಧ್ಯಕ್ಷರಾಗಿದ್ದರು. ಅವರು ಕರೆದ್ರು, ಮಾತಾಯಿ ಎಲ್ಲ ಎಂಪಿಗಳು ಬಂದು ನಿನ್ನನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ಪತ್ರ ಕೊಟ್ಟಿದ್ದಾರೆ ಅಂತ ಹೇಳಿ. ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರು? ಸಾಧ್ಯ ಇಲ್ಲ, ಈ ದೇಶ ಉಳಿಬೇಕು, ಒಬ್ಬ ಆರ್ಥಿಕ ತಜ್ಞ ಈ ದೇಶದ ಮುಂದುವರಿಸಬೇಕು ಅಂತ ಹೇಳಿ ಅವತ್ತೊಬ್ಬ ಸಿಖ್ ಮನಮೋಹನ್ ಸಿಂಗ್ ರವರಿಗೆ, ಒಬ್ಬ ಆರ್ಥಿಕ ತಜ್ಞರಿಗೆ ಈ ದೇಶದ ಪ್ರಧಾನಮಂತ್ರಿ ಮಾಡಿದಂತ ತ್ಯಾಗ ಶ್ರೀಮತಿ ಸೋನಿಯಾ ಗಾಂಧಿ ಅವ್ರದ್ದು. ಯಾರು ಪಂಚಾಯತಿನ ಬಿಟ್ಕೊಡ್ತೀರಾ ನೀವು? ಜಿಲ್ಲಾ ಪಂಚಾಯತಿ 6 ತಿಂಗಳು 3 ತಿಂಗಳು ಮಾಡ್ತೀರಾ, ಹೋಗ್ತೀರಾ ನೀವು? ಕತ್ತೊಂಟೋಯ್ತೀರಿ ಎಲ್ಲರೂ ಸೇರ್ಕೊಂಡು. ಹಂಗೆ ಅಂತ ಪಕ್ಷದಲ್ಲಿ ಆ ತಾಯಿಯ ಮುಖಂಡತ್ವದಲ್ಲಿ ನಾವೆಲ್ಲ ಇವತ್ತು ಮತ್ತೆ ಕಾಂಗ್ರೆಸ್ ಹೊರಟೋಗಿತ್ತು ಅಂತದನ್ನ ಮರುಜೀವನ ಕೊಟ್ಟು ಅವರ ನಾಯಕತ್ವದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಧ್ಯಕ್ಷರು, ಮಹಾತ್ಮ ಗಾಂಧೀಜಿಯವರು 100 ವರ್ಷದಿಂದ ಕೂತಂತ ಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತಿದ್ದಾರೆ. ಇವತ್ತು 5 ಕ್ಷೇತ್ರ ಏನು ನಿಮ್ಗೆಲ್ಲ ಏನು ಒಂದು 371 ಜೇತದ್ದು ನಮ್ಗಿನ್ನ ಈಗ ಮುಂದಕ್ಕೆ ಕೊಂಡೋಗಿದ್ದೀರಿ. ಎಲ್ಲ ನಿಮ್ಮಲ್ಲಿ ಆಯ್ಕೆ ಆದಂತ ಎಲ್ಲ ಅಧಿಕಾರಿಗಳು ಬಂದು ನಮ್ಮ ತಲೆ ಮೇಲೆ ಅಲ್ಲಿ ಕೂತ್ಕೋತಾರೆ. ಮುಂದಕ್ಕೆ ಯಾರು ಅಂತ ಐತಿಹಾಸಿಕ ತೀರ್ಮಾನ ಮಾಡಿದ್ದೀರಿ? ಸಂವಿಧಾನದ ಅರ್ಥದಲ್ಲಿ ಮಾಡಿದ್ದಾರ? ಇವತ್ತು ಅದ್ವಾನಿಯವರು SM ಕೃಷ್ಣ ಅವರು ಕಾಗದ ಬರೆದಿದ್ರು, ನಮ್ಮ ಕೈಲಿ ಮಾಡೋಕ್ ಆಗುದಿಲ್ಲ ಅನ್ನೋದನ್ನ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದನ್ನ ಮಾಡಿಸಿ ನಿಮ್ಗೆಲ್ಲ ಕೂಡ ಶಾಶ್ವತವಾಗಿ ನಿಮ್ಮ ಬದುಕಿನಲ್ಲಿ ಹೊಸ ದೀಪವನ್ನ ಇವತ್ತು ಬೆಳಗಿಸಿದ್ದಾರೆ. ಇದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಇದು ಕಾಂಗ್ರೆಸ್.